ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಹೌಸ್ ವೈಫ್ ಅಂದಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಏನು ಬ್ರೇಕ್ಫಾಸ್ಟ್ ಮಾಡೋದು, ಸಂಜೆ ಆದ ತಕ್ಷಣ ಏನು ಸಾಂಬಾರು ಮಾಡೋದು ಅನ್ನೋದೇ ತಲೆಯಲ್ಲಿ ಕೊರಿತಾ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಈ ರೆಸಿಪಿನ ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು ವಾರದ ತನಕ ಯೂಸ್ ಮಾಡ್ಬೋದು. ಆ ರೆಸಿಪಿ ಏನಪ್ಪ ಅಂದರೆ ನರಳೆ ಬಜ್ಜಿ ಅಂತ. ಇಲ್ಲಿ ನೋಡ್ಬೋದು, ಇದೇ ನರಳೆ. ಇದನ್ನು ಯಾರೂ ಬೆಳೆಯೋದಿಲ್ಲ ಫ್ರೆಂಡ್ಸ್. ಇದು ತಾನೇ ನೈಸರ್ಗಿಕವಾಗಿ ಸಿಗುವಂಥದ್ದು ಇದು. ಇದನ್ನು ಹಿಂಗೆ ಮುರಿದು ನೋಡಿದ್ರೆ ಅದು ಈಸಿಯಾಗಿ ಕಟ್ಟಾಗಬೇಕು, ಇಲ್ಲಾಂದರೆ ಅದು ಬಲ್ತಿದೆ ಅಂತ ಅರ್ಥ. ಆ ನಾರು ಥರ ಇರೋದನ್ನು ನಾವು ನುಗ್ಗೆಕಾಯಿನ ಹೇಗೆ ಸಿಪ್ಪೆ ಬಿಡಿಸ್ತೀವಿ ಆ ರೀತಿ ಬಿಡಿಸ್ಕೋಬೇಕು ಫ್ರೆಂಡ್ಸ್. ಇನ್ನು ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ ಇರುತ್ತೆ ಇದು. ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ನೀವು ಇದನ್ನು ಹಾಕ್ದೇನೆ ಕೂಡ ಮಿಕ್ಕಿರೋ ಸಾಮಗ್ರಿಗಳನ್ನ ಹಾಕ್ಕೊಂಡು ಈ ರೆಸಿಪಿನ ಮಾಡಿಕೊಂಡ್ರೆ ಒಂದು ವಾರದ ತನಕ ಯಾವುದೇ ಬ್ರೇಕ್ಫಾಸ್ಟ್ ತಲೆನೋವು ಇಲ್ಲದೆ ಒಂದು ವಾರದ ತನಕ ಮೇಂಟೈನ್ ಮಾಡ್ಬೋದು. ಇದು ಅನ್ನ, ರೊಟ್ಟಿ, ದೋಸೆ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ನೋಡ್ಬೋದು, ಈ ಥರ ಬಿಡಿಸಿಟ್ಕೊಂಡಿದ್ದೀವಿ. ಇದನ್ನು ತೊಳ್ಕೊಂಡು ಬೇಯೋದಕ್ಕೆ ಇಟ್ಕೋತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಈಗ ನಾನು ತೊಳೆದು ಒಂದು ಪಾತ್ರೆಗೆ ಹಾಕಿ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಇದು ಜಾಸ್ತಿ ಏನು ಬೇಯಿಸೋದು ಬೇಕಾಗಿಲ್ಲ, ಮತ್ತು ಇದ್ರ ನೀರನ್ನ ಕೂಡ ಯೂಸ್ ಮಾಡೋ ಹಾಗಿಲ್ಲ ಫ್ರೆಂಡ್ಸ್. ಇದನ್ನು ಬೇಯಿಸ್ಕೊಂಡು ಇದ್ರ ನೀರನ್ನು ಚೆಲ್ಬಿಡಬೇಕು. ಇದ್ರ ನೀರನ್ನ ಉಪಯೋಗಿಸೋ ಹಾಗಿಲ್ಲ. ಮತ್ತು ಇದನ್ನು ನಾವು ಅದ್ರ ಮೇಲಿರೋ ಸಿಪ್ಪೆನ ತೆಗೆದಾಗ ಕೈ ನವೆ ಬರುತ್ತೆ. ಹಾಗಾಗಿ ಸ್ವಲ್ಪ ಸಾಬೂನು ಹಚ್ಕೊಂಡು ನೀಟಾಗಿ ತೊಳ್ಕೊಬೇಕು. ಇದು ಮಸಾಲೆಗೆ ಏನೇನು ಬೇಕು ಅಂತ ಅರ್ಧ ಹೋಳು ಕಾಯಿ ತೊಗೊಂಡಿದ್ದೀನಿ ನಾನು. ಮತ್ತು ಶುಂಠಿ, ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಒಂದು ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಾಗೆ ಇದು ಮನೆಯಲ್ಲೇ ಮಾಡಿರೋಂಥ ಖಾರದ ಪುಡಿ, ಮತ್ತು ಚಕ್ಕೆ, ಲವಂಗ, ಮತ್ತು ಬೇಯಿಸಿಟ್ಕೊಂಡಿರೋಂಥ ನರಳೆ. ಇದ್ರ ಹೆಸರೇ ನರಳೆ. ನಿಮ್ಗೆ ಯಾರಿಗಾರು ಗೊತ್ತಿಲ್ಲ ಅಂದರೆ ಹಿಂದಿನ ಕಾಲದವ್ರನ್ನ ಕೇಳಿ ಹೇಳ್ತಾರೆ. ನೆಕ್ಸ್ಟು ಹುಣಸೆಹಣ್ಣು. ಮೊದಲು ಈ ನರಳೆ ಬೇಯಿಸ್ಕೊಂಡಿರೋದನ್ನು ಬಿಟ್ಟು ಇನ್ನು ಮಿಕ್ಕಿದ್ದನ್ನೆಲ್ಲ ರುಬ್ಕೊಳ್ಳೋಣ. ಆಮೇಲೆ ಬೇಯಿಸ್ಕೊಂಡಿರೋದನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ಯಾಕೆಂದರೆ ಕಾಯಿ ಸಮಿಬೇಕಲ್ವ, ಇದು ಜಾಸ್ತಿ ಸಮಿದೋದ್ರೆ ಒಂಥರ ಆಗುತ್ತಲ್ವ, ಅದಕ್ಕೋಸ್ಕರ. ಈಗ ಇನ್ನೊಂದು ಕಡೆ ಒಂದು ಪಾತ್ರೆನ ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ದೊಡ್ಡದಾದರೆ ಒಂದು ಈರುಳ್ಳಿ, ಚಿಕ್ಕದಾದರೆ 2 ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ದೊಡ್ಡದು 1 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮೊದಲು ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇನ್ನು ನರಳೆ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ಫ್ರೆಂಡ್ಸ್, ನೀವು ಮಿಕ್ಕಿರೋ ಮಸಾಲೆನೇ ಹಾಕ್ಕೊಂಡು ಸೇಮ್ ಇದೇ ಥರ ಮಾಡಿಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ನರಳೆನ ಉದ್ದಿನ ಹಪ್ಳಕ್ಕೂ ಕೂಡ ಯೂಸ್ ಮಾಡ್ತಾರಂತೆ. ಆ ಉದ್ದಿನ ಹಪ್ಪಳ ಹೇಗೆ ಯೂಸ್ ಮಾಡೋದು ಅಂದರೆ, ಮಜ್ಜಿಗೆಗೆ ಹಸಿ ಈರುಳ್ಳಿ ಮತ್ತು ಹಸಿ ಕರಿಬೇವಿನ ಸೊಪ್ಪು ಮತ್ತು ಈ ನರಳೆ ಮೂರನ್ನು ಜಜ್ಜಿ 3 ದಿನ ನೆನೆಸಿಟ್ಟು ಆಮೇಲೆ ಉದ್ದಿನ ಹಪ್ಪಳ ಮಾಡ್ತಾರಂತೆ. ತುಂಬ ಟೇಸ್ಟಿಯಾಗಿರುತ್ತಂತೆ. ಇದು ನಮ್ಮ ಅಜ್ಜಿ ಹೇಳಿದ್ದು. ನಾವಂತೂ ಒಂದು ಸಲನೂ ಟ್ರೈ ಮಾಡಿಲ್ಲ. ನಿಮ್ಗೆ ಯಾರಾದರೂ ನರಳೆ ಸಿಕ್ಕಿದ್ರೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ. ನೆಕ್ಸ್ಟ್ ಈರುಳ್ಳಿ ಬ್ರೌನ್ ಕಲರ್ ಆಗಿತ್ತು. ಈಗ ರುಬ್ಕೊಂಡಿರೋಂಥ ಪೇಸ್ಟ್ನ ಹಾಕೋತಾ ಇದ್ದೀನಿ. ನೋಡ್ಬೋದು, ಈಗ ಬೆಂದ ಮೇಲೆ ಇಷ್ಟು ಗಟ್ಟಿಯಾಗಬೇಕು. ಹಾಗಾಗಿ ಜಾಸ್ತಿ ನೀರನ್ನೆಲ್ಲ ಹಾಕೋಬಾರ್ದು, ಸಾಂಬಾರು ರೀತಿ ಮಾಡಬಾರ್ದು. ಇದನ್ನು ಇಷ್ಟು ಗಟ್ಟಿ ಇರಬೇಕು ಬೆಂದ ಮೇಲೆ. ಅದಕ್ಕೆ ನಾನು ಇವಾಗಲೇ ತೋರಿಸ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತೀನಿ, ಯಾಕಂದರೆ ಅದು ಬೇಯಬೇಕಲ್ವ. ಜಾಸ್ತಿ ಕುದಿಯುವಾಗಲೇ ಇಷ್ಟು ದಪ್ಪ ಇಟ್ಕೊಬಿಟ್ರೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ ನಾನು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್.
ಒಂದು ಸಲ ಮಾಡಿ ನೋಡಿ. ಇದ್ರ ಉಪಯೋಗ ಏನಪ್ಪ ಅಂದರೆ ಹೊಟ್ಟೆಯಲ್ಲಿರುವಂಥ ಕೂದಲು ಒಂದು ಕ್ಷಣವೂ ಹೊಟ್ಟೆಲಿ ಇರಲ್ವಂತೆ, ಈಚೆ ಬರುತ್ತಂತೆ. ಇದನ್ನು ತಿಂದರೆ ಅದಕ್ಕೆ ಒಳ್ಳೆಯದಿದು. ಮತ್ತು ತುಂಬಾ ಹೀಟ್ ಅಂತೆ ಇದು ನಮ್ಮ ಅಜ್ಜಿ ರೆಸಿಪಿ. ನೆಕ್ಸ್ಟು ಕುದ್ದಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಆವಾಗಿನ ಕಾಲದಲ್ಲಿ ಏನೇನೋ ಇತ್ತು ಫ್ರೆಂಡ್ಸ್, ನಮಗೆ ಗೊತ್ತಿಲ್ಲ ಅಷ್ಟೇ. ಈ ರೆಸಿಪಿ ನನಗೆ ಇತ್ತೀಚೆಗೆ 2 ತಿಂಗಳಿಂದ ಗೊತ್ತಾಗಿರೋದು. ಅಲ್ಲಿ ತನಕ ನಂಗೆ ಗೊತ್ತೇ ಇರಲಿಲ್ಲ. ಇದು ಸೇರಿಸಿ 3ನೇ ಸಲ ನಮ್ಮ ಮನೇಲಿ ಮಾಡ್ತಾಯಿರೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡ್ಬೋದು ಈಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇಷ್ಟಾದರೆ ಸಾಕು ಫ್ರೆಂಡ್ಸ್, ರೆಸಿಪಿ ರೆಡಿ. ಇದನ್ನು ನೀವು ಅನ್ನದ ಜೊತೆನೂ ತಿನ್ಬೋದು. ದೋಸೆ, ಚಪಾತಿ, ರೊಟ್ಟಿ ಎಲ್ಲದ್ರ ಜೊತೆಗೂ ತಿನ್ಬೋದು. ನಾನಿಲ್ಲಿ ಅನ್ನದ ಜೊತೆ ಟೇಸ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.